ಯಾದಗಿರಿ ಜಿಲ್ಲೆ ಅಕ್ರಮಗಳ ತವರೂರಾಗ್ತಾ ಇದೆಯಾ ಅಂತ. ಯಾಕೆ ಅಂತಂದರೆ ಜಿಲ್ಲೆಯ ಅಬಕಾರಿ ಇಲಾಖೆ ಅಕ್ರಮ ಮದ್ಯ ಮಾರಾಟ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅವಕಾಶ ಕೊಟ್ಟಿದೆ. ಅಲ್ಲಿನ ಅಬಕಾರಿ ಅಧಿಕಾರಿಗಳು ಭಿಕ್ಷುಕರಿಗಿಂತಲೂ ಕೀಳು. ಯಾಕೆಂದರೆ ಲಂಚ ಅಂದರೆ ಸಾಕು ಜೊಲ್ಲು ಸುರಿಸ್ಕೊಂಡು ಕೈ ಚಾಸ್ತಾರಂತೆ. ಅಲ್ಲಿನ ಸಾರ್ವಜನಿಕರು ಹೇಳ್ತಾರೆ ಅದನ್ನು. ನಿನ್ನೆ ಅಂದರೆ 5ನೇ ತಾರೀಕು ಯಾದಗಿರಿಯ ಜಿಲ್ಲಾ ಉಪಾಯುಕ್ತ ಅಬಕಾರಿ ಇಲಾಖೆಯವರ ಕಚೇರಿಗೆ ಮುತ್ತಿಗೆ ಹಾಕಿದ ದಲಿತ ಸೇನೆ ತಾಲೂಕು ಸಮಿತಿಯ ಸುರಪುರ, ಶಾಪುರ ಮತ್ತು ಜಿಲ್ಲಾ ಸಮಿತಿಯಿಂದ ಕಕ್ಕೇರ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಲ್ಲಿರುವಂಥ ಪ್ರಭಾತ್ ವೈನ್ ಶಾಪ್ ಅಂತೆ, ಅದನ್ನು ಸ್ಥಳಾಂತರ ಮಾಡಬೇಕು ಅಂತ. ಬಹುಶಃ ಅವನು 24 ಅವರ್ಸು ಲಿಕ್ಕರ್ ಮಾರ್ತಾ ಇರ್ಬೋದು ಅನಿಸುತ್ತೆ, ಅಥವಾ ನಕಲಿ ಮದ್ಯ ಮಾರಾಟನೂ ಮಾಡ್ತಾ ಇರ್ಬೋದು ಅವನು. ಯಾಕೆಂದರೆ ಬೆಂಗಳೂರಲ್ಲೇ ನಡೀತದೆ, ಇನ್ನು ಯಾದಗಿರಿಲಿ ನಡೆಯಲ್ವಾ ಹೇಳಿ. ಮೊನ್ನೆ ಕೂಡ ಕೆಂಗೇರಿನಲ್ಲಿ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಯುಕ್ತರಿಗೆ, ಇನ್ನೂ ಏನು ಕ್ರಮ ತಗೊಂಡಿಲ್ಲ, ನೋಡೋಣಂತೆ. ಆದರೆ ಇಲ್ಲಿ ಅಹವಾಲು ಏನಪ್ಪ ಅಂತಂದರೆ ಇವ್ರದ್ದು ಭೀಮರಾಯನಗುಡಿಯ ಸರ್ಕಲ್ ಸುತ್ತಮುತ್ತ ಅಕ್ರಮ ಮದ್ಯ ಮಾರಾಟ, ಯಾವ ಭಯವೂ ಇಲ್ಲ, ಆತಂಕವೂ ಇಲ್ಲ ಇವರಿಗೆ. ಯಾಕೆ ಇಲ್ಲ ಅಂತಂದರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಸಂಪೂರ್ಣವಾಗಿ ವೈನ್ ಸ್ಟೋರ್ಗಳು, CL2, CL9, CL7 ಇವರಿಗೆಲ್ಲ ಸಪೋರ್ಟ್ ಕೊಟ್ಬಿಟ್ಟವ್ರೆ. ನಾವು ಮನೇಲಿ ಇರ್ತೀವಿ, ಯಾವ ಫೋನ್ ಬಂದರೂ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನಾವು ಕ್ರಮ ತಗೊಳ್ಳಲ್ಲ, ನಾವು ಗಸ್ತು ತಿರುಗಲ್ಲ, ನಮಗೇನು ಕೊಡಬೇಕು ತಿಂಗಳು ಕೊಟ್ಬಿಟ್ಟು ನೀವು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿರ್ತಾರೆ. ಬಹುಶಃ ಅವರವರಲ್ಲಿ ನಡೆದಿರೋಂಥ ಒಪ್ಪಂದ ಅದು. ಅಂಗಡಿ ಮುಚ್ಚೋದೇ ಯಾವಾಗ ಅಂತ ಗೊತ್ತಿಲ್ವಂತೆ. ಹಗಲು ರಾತ್ರಿ ವ್ಯಾಪಾರ ಜೋರು ಅಂದರೆ ಯೋಚನೆ ಮಾಡಿ ಏನೇನು ನಡೀತಿರ್ಬೋದು ಅಲ್ಲಿ ಅಂತ. ಇಲ್ಲಿ ಜನರು, ಹೋರಾಟಗಾರರು, ರೈತರು ಹೇಳೋದೇನಪ್ಪ ಅಂದರೆ ಹಾಲು ಮಾರುವ ರೀತಿಯಲ್ಲಿ ಮದ್ಯ ಮಾರಾಟ ನಡೀತಾ ಇದೆ ಅಂತ. ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಈ ಹಾಲನ್ನ ನಾವು ಪಾಪ ತೀರಾ ಬಡವರು ಕೆಲವರು ಇರ್ತಾರೆ, 1/4 ಲೀಟ್ರು ಅದಕ್ಕಿಂತ ಕಡಿಮೆ ತಗೊಳ್ಳೋರು ಇರ್ತಾರೆ, ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಗೆಲ್ಲ ಬೆಂಗಳೂರಲ್ಲಿ ಪ್ಯಾಕೆಟ್ ಮಾಡಿಬಿಟ್ಟಿದ್ದಾರೆ. ಆಚೆ ಕಡೆ ಹೇಗೋ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಕೊಡ್ಬೋದು, ಇನ್ನೂ ಮಾನವೀಯತೆ ಇರೋದ್ರಿಂದ ಪಾಪ 10 ರೂಪಾಯಿಗೂ 5 ರೂಪಾಯಿಗೂ ಕೊಡ್ತಾರೆ, ಮಕ್ಕಳಿಗೂ ಬೇಕು, ವೃದ್ಧರು ಇರ್ತಾರೆ ಅಂತ. ಅದೇ ರೀತಿ ಮದ್ಯ ಮಾರಾಟ ಅಂದರೆ ಎಷ್ಟೆಷ್ಟು ರೂಪಾಯಿ ಕೊಡ್ತಾವ್ರೆ? ಹಾಗಾದ್ರೆ 10 ರೂಪಾಯಿಗೆ ಎಷ್ಟು ಒಂದಿಷ್ಟು ಹಿಂಗೆ ಉಯ್ದುಬಿಟ್ಟೋದು, ಕೊಂಚ ನೀರು ಹಾಕೊಂಡು ಕುಡಿಯಾ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಆ ರೀತಿ ಮಾರಾಟ ಮಾಡ್ತಾರೆ ಅಂದರೆ, ತಿಮ್ಮಾಪುರ ಸಾಹೇಬ್ರೆ ಎಲ್ಲಿದ್ದೀರಿ? ಏನು ಮಲ್ಕೊಂಬಿಟ್ರಾ ಸಚಿವರಾಗಿದ್ದ ತಕ್ಷಣ ಹಾಗೇನೆ? ಈ ವಿಚಾರದಲ್ಲಿ 15/12/23 ಸಹ ಅಬಕಾರಿ ಉಪ ಅಧೀಕ್ಷಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಆದರೆ ಯಾವುದೇ ಕ್ರಮ ಇವತ್ತವರೆಗೂ ತಗೊಂಡಿಲ್ಲ. ಇನ್ನು ಮುಂದೇನು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ದೂರನ್ನು ಸ್ವೀಕರಿಸಿದ್ರು ಅಷ್ಟೇ, ಈವರೆಗೂ ಯಾವುದೇ ಕ್ರಮ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಅಬಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ನಕಲಿ ದಾಖಲೆಗಳನ್ನು ಸೇರಿಸಿ CL7 ಲೈಸೆನ್ಸ್ ಕೊಡ್ತಾ ಇರೋದು. ಇದು ಬೆಂಗಳೂರಿನಲ್ಲಿ ಮಾತ್ರ ಅಂದ್ಕೊಂಡಿದ್ವಿ, ಪ್ರಮುಖ ನಗರಗಳಲ್ಲಿ ಮಾತ್ರ ಅಂದ್ಕೊಂಡಿದ್ವಿ. ಬೆಂಗಳೂರು, ಮೈಸೂರು, ನೆಲಮಂಗಲ, ರಾಮನಗರ, ನಮ್ಮ ಈ ಬೆಂಗಳೂರು ಸುತ್ತಮುತ್ತ ಅಂದ್ಕೊಂಡಿದ್ವಿ. ಆದರೆ ಯಾದಗಿರಿ, ಇಲ್ಲಿಂದ 400 ಕಿಲೋಮೀಟರ್ ದೂರದಲ್ಲೂ ಇದು ನಡೀತದೆ ಅಂತಂದರೆ, ಇನ್ನು CL7ನ ಯಾವ ರೀತಿ ರುಚಿ ನೋಡಿರ್ಬೋದು ಅಬಕಾರಿ ಅಧಿಕಾರಿಗಳು. ನಾಚಿಕೆ ಆಗಲ್ವಾ? ಹಿಂದೆ ಒಬ್ಬ ಇದ್ದ, ಇಲ್ಲಿ BJP ಸರ್ಕಾರ ಇದ್ದಾಗ, ಗೋಪಾಲಯ್ಯ ಅಂತ ದೊಡ್ಡ 420, ಅವನೇ ಮಾಡಿದ್ದು CL7ನ ಬೇಕಾಬಿಟ್ಟು ಕೊಡ್ರಿ ಅಂದ್ಬಿಟ್ಟು. ಅವನದು ಒಂದಷ್ಟು ಇದ್ದಾವೆ, ಅವನ ಬೆಂಬಲಿಗರದು ಒಂದಷ್ಟು ಇದೆ, ಅವನ ಸಹಚರರದು. ಅದೇ ರೀತಿಯೇ ಮಾಡ್ಕೊಂಡಿದ್ದೀವರೆಲ್ಲ. ಬೆಂಗಳೂರು ನಗರವನ್ನೇ ಮೀರಿಸುವ ಭ್ರಷ್ಟಾಚಾರ ಯಾದಗಿರಿಯಲ್ಲಿ ನಡೀತಾ ಇದೆ, ಮುಂದೆಯೂ ನಡೆಯುತ್ತೆ. ಕಾರಣ ಆಳುವ ಸರ್ಕಾರಕ್ಕೆ ಕಣ್ಣು, ಕಿವಿ, ಬುದ್ಧಿ ಯಾವುದೂ ಇಲ್ಲ, ಆರಾಮಾಗಿರ್ತಾರೆ ಅವರು. ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಸುಮ್ಮನೆ ಇರ್ತಾರೆ, ಹೇಳಿದ್ರೆ ನಡೆಯ ಆ ಕಡೆ ಅಂದ್ಕೊಂಡು ಬಿಸಾಕಾಯ ಆ ಕಡೆ ಅರ್ಜಿನ ಅಂದಿರ್ಬೋದು ಬಹುಶಃ. ಇಲ್ಲಿ ಎದ್ದು ಬರ್ತಾರ, ನಿದ್ದೆಯಿಂದ ಎದ್ದು ಬಂದು ಇಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾರ. ಈ ಸರ್ಕಾರದಲ್ಲಾದರೂ ಏನಾದರೂ CL7 ಈ ಅಕ್ರಮ ಮದ್ಯ ಮಾರಾಟಗಳು ಇವುಗಳ ವಿಚಾರದಲ್ಲಿ ಏನಾದರೂ ಕ್ರಮ ತಗೋತಾರ ಅಂತ. ಬರೀ ಅಷ್ಟೇ ಅಲ್ಲ, ಲೋಕಾಯುಕ್ತಕ್ಕೆ ಕೂಡ ಒಂದು ಮಾಹಿತಿ ಪ್ರಕಾರ ಅಬಕಾರಿ ಇಲಾಖೆಯಿಂದ ಪ್ರತಿ ತಿಂಗಳು ಹಫ್ತಾ ಹೋಗ್ತಾ ಇದೆ ಅಂತ. ಯಾಕೆಂದರೆ ಯಾವುದೇ ಕಂಪ್ಲೇಂಟ್ ಕೊಟ್ಟರು ಲೋಕಾಯುಕ್ತ 12 ತಿಂಗಳಾಗಿದೆ ಕಂಪ್ಲೇಂಟ್ ಕೊಟ್ಟರು ಲೋಕಾಯುಕ್ತಕ್ಕೆ. ಅಲ್ಲಿರುವಂಥ ಬದ್ಮಾಶ್ ಅಧಿಕಾರಿಗಳು ಇವತ್ತರೆಗೂ ಕ್ರಮ ತಗೊಂಡಿಲ್ಲ. ಅಂದರೆ ಇಲ್ಲಿ ಒಂದು ಸಣ್ಣ ಅನುಮಾನ ಖಂಡಿತ ಬರುತ್ತೆ, ಇವರಿಗೆಲ್ಲ ತಿಂಗಳ ಹಫ್ತಾ ಹೋಗ್ತಾ ಇದೆ ಅಂತ. ಬನ್ನಿ ನಮ್ಮ ವರದಿಗಾರ ಕಳಿಸಿರುವಂಥ ಈ ವರದಿನ ನೋಡೋಣ. ಅವರು ಉಳಿಸ್ಕೊಳ್ಳಿಲ್ಲ, ಆದ್ರಿಂದ ಅವ್ರ ಮೇಲೂ ಕ್ರಮ ತಗೊಳ್ಳಿ ಅಂತೇಳಿ ನಾವು ಜಂಟಿ ಕಮಿಷನರ್ಗೆ ಹೇಳಿದ್ವಿ. ಇವತ್ತು ಪ್ರತಿಭಟನೆ ಮಾಡೋ ಸಮಯದಾಗ ನಾನು ಬರ್ತೀನಿ ಅಂತ ಕೂಡ ಅವ್ರು ಭರವಸೆ ಕೊಟ್ಟರು. ಈಗ ಯಾರೋ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ, ನಮಗೆ ಸಂಬಂಧ ಇಲ್ಲ. ಅವ್ರು ಬರೋವರೆಗೂ ದಲಿತ ಸೇನೆ ಕಾರ್ಯಕರ್ತರು ಯಾರೂ ಇಲ್ಲಿಂದ ಎದ್ದೋಗಲ್ಲ. ಅವ್ರು ಬಂದ ತಕ್ಷಣ ಜಿಲ್ಲೆಯಲ್ಲಿ ಇನ್ನೊಂದು ನಮಗೆ ತಡವಾಗಿ ಬೆಳಕಿಗೆ ಬಂದಿರೋದು, ಇಲ್ಲಿ ಯಾವುದೇ ಅಬಕಾರಿ ಏನೋ ಒಂದು ರೂಲ್ಸ್ ಇದೆ, ಆ ರೂಲ್ಸನ್ನ ಫಾಲೋಅಪ್ ಮಾಡ್ತಾ ಇಲ್ಲ. ಎಲ್ಲ ಅಬಕಾರಿ ಇಲಾಖೆ ಏನು ಒಂದು CL2, CL7 ಈ ನಮ್ಮ ಇಲಾಖೆದು ಏನಿದೆ ಆ ಗೈಡ್ಲೈನ್ನ ಯಾವ ಒಬ್ಬ ಲೈಸೆನ್ಸ್, ಬಾರ್ ಲೈಸೆನ್ಸ್ಗಳು ಮತ್ತು ವೈನ್ ಶಾಪ್ಗಳು ಯಾವ ಕೂಡ ಫಾಲೋಅಪ್ ಮಾಡ್ತಾ ಇಲ್ಲ ಅಂತೇಳಿ ನಾವು ನೋಡಿದ್ದೇವೆ. ಇಲ್ಲೇ ಶಾಪುರ ತಾಲೂಕಿನಾಗ CL7 ಅದು ಪೂರಾ ಸರ್ಕಾರದ ಏನು ಅಬಕಾರಿ ಇಲಾಖೆ ಗೈಡ್ಲೈನ್ ಮೀರಿದ್ರು ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಂಥದ್ದು ಈ ಇಲಾಖೆ ನಿಷ್ಕಾಳಜಿತನ ನಮಗೆ ಎದ್ದು ಕಾಣ್ತಾ ಇದೆ. ಆದ್ದರಿಂದ ನಾವು ಇಲ್ಲಿಗೆ ಈ ಹೋರಾಟ ನಿಲ್ಲೋದಿಲ್ಲ.
ಏನು ಜಂಟಿ ಕಮಿಷನರ್ ಆಫೀಸಿಂದ ಇವಾಗ ಯಾರು ಕಮಿಷನರ್ ಅವರು ಬರ್ತಾರೋ ಏನು ಯಾರು ಬರ್ತಾರೋ ನೋಡೋಣ. ಇದಾದ ನಂತರ 1 ವಾರದೊಳಗಾಗಿ ಜಂಟಿ ಆಯುಕ್ತರ ಕಚೇರಿಯನ್ನು ದಲಿತ ಸೇನೆ ರಾಜ್ಯಾಧ್ಯಕ್ಷರ ಮುಖಾಂತರ ಕಚೇರಿಯನ್ನು ಮುತ್ತಿಗೆ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದೇವೆ. ಅಶೋಕ್ ಹೊಸ್ಮನಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷರು, ಯಾದಗಿರಿ. ಅಲ್ಲ ಸರ್, ಅಡ್ವಾನ್ಸ್ ಹೇಳಿದ್ವಿ ನಾವು. ನಾನು ಹೋಗಿ ಅದೇ ಕೇಳಿನಿ. ಅವ್ರ ತಪ್ಪಿದೆ, ನಮ್ಗೆ ಹೇಳ್ಬಾರ್ದು. ಅವರು ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ನಾನು 2 ದಿನ ಮುಂಚೆನೆ ಹೇಳಿದ್ದೀನಿ. ಸರ್, ನಮ್ಮ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ನಾವು ಮುತ್ತಿಗೆ ಹಾಕ್ತಿವಿ. ಅದಕ್ಕೆ ಮುತ್ತಿಗೆ ಅಂತಾರೆ. ಯಾವುದೇ ಆಫೀಸ್ ಮುತ್ತಿಗೆ ಹಾಕ್ಬೇಕಂದ್ರೆ ಅಧಿಕಾರಿಗಳು ಸ್ಪಂದನೆ ಮಾಡೋದಿದ್ರೆ ಕೊಟ್ಟಂತ ಸಂಘಟನೆಗಳಿಗೆ ಅದೇನು ಅರ್ಜಿ ಕೊಟ್ಟಿರ್ತವಲ್ಲ ಅದಕ್ಕೆ ಯಾವುದೇ ರೀತಿಯಿಂದ ಸ್ಪಂದಿಸಿದ್ರೆ ಅದಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಮುತ್ತಿಗೆ ಅಂದ್ರೆ ಏನಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಪಾಠ ಕಳಿಸಿದ್ದಾರೆ. ಇದು ಮಾನ್ಯವನ್ನು ತಗೊಂಡು ಮನವಿ ಹಿಂಗಿದೆ ಅಂತ ಮಾತಾಡ್ತಾರೆ. ಸ್ವಲ್ಪ ಈ ಕಡೆ ಮುಂದೆ ಮನೆ ಪತ್ರ ಇಲ್ಲ ತಗೊಳ್ಳೋದ ಬೇಡ ಸರ್, ನಾವು ನಿರಂತರ ಇಲ್ಲೇ ಇರ್ತೀವಿ. ಅವರೇ ಬರೋರಿಗೆ ಸರ್ ಪ್ಲೀಸ್ ನಿಮ್ದು ಏನದ ರೂಲ್ ನೀವು ಹೇಳ್ರಿ. ನೀವು ಅಲ್ಲಿಂದ ಬಂದಿರಲ್ರಿ, ನಿಮ್ಮ ಮನ್ಸಿಗೆ ಕೇಳ್ರಿ ಸರ್. ನಿಮ್ಗೆ ಕರೆಕ್ಟ್ ಅದು ಹೇಳೋದು ನೀವು ಹೇಳ್ರಿ. ಆಮೇಲೆ ನಾವು ನಿಮ್ಗೆ ಏನು ಹೇಳ್ತೀವಿ ಅವ್ರು ಹೇಳ್ತಾನೆ ಅವಕಾಶ ಕೊಡ್ರಿ ಅವ್ರಿಗೆ ದಯವಿಟ್ಟು. ಈಗ ನಮ್ಮ ಮೇಲಧಿಕಾರಿಗಳು ಈಗ ಅವರು ಬೆಂಗಳೂರು ಹೋಗಿದ್ದಾರೆ. ನಾನು ಇರಲಿಲ್ಲ ಗುಲ್ಬರ್ಗನಲ್ಲಿ. ನಮಗೆ 4 ಜಿಲ್ಲೆ ಬರುತ್ತೆ ನಮ್ಮ ವ್ಯಾಪ್ತಿ. ನಾನು ಬೀದರ್ಗೆ ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ಮೇಡಮ್ ಅವ್ರು ಫೋನ್ ಮಾಡಿದ್ರು, ನೀವೇ ಬರಬೇಕು ಅಂತ ಹೇಳಿದ್ದಕ್ಕೆ ಮತ್ತು ನಮ್ಮ ಸ್ಟಾಫನ್ನು ಮುಂದೆ ಕಳಿಸಿ ನಾನು ವಾಪಸ್ ಬಂದಿದ್ದೀನಿ. ನಿಮ್ಮ ಮಾನ್ಯ ಪತ್ರ ಸ್ವೀಕಾರ ಮಾಡಿದ್ದೆ. ನಮ್ಮ ಅಬಕಾರಿ ಇಲಾಖೆ ವತಿಯಿಂದ ನಮ್ಮ ಮೇಲಧಿಕಾರಿ ಅವರ ಆದೇಶದ ಮೇಲೆ ನಾನಿದು ನಿಮ್ಮ ಮಾನ್ಯ ಪತ್ರವನ್ನು ಸ್ವೀಕರಿಸಿ ನಾನೊಂದು 15 ದಿವಸ ಕಾಲಾವಕಾಶ ಕೊಡಿ. ನಮ್ಮ ಇಲಾಖೆ ಪರದಿಂದ ನಾವು ಕಾನೂನು ಪ್ರಕಾರ ಕ್ರಮ ಜರುಗಿಸಿ ತಮಗೆ ಮಾರ್ಗ ಕೊಡ್ತೀವಿ. ಅದಕ್ಕೆ ತಮ್ಮ ಕಮಿಷನರಿಂದ ಫೋನ್ ಮಾಡ್ಸರ್ ಸರ್. ಈಗ ಮಾತಾಡ್ಬೇಕು ಸರ್. ನೀವು ಕ್ರಮ ತಗೊಳ್ಳೋರಲ್ಲ, ರೈಟ್ ಸರ್? ನೀವು ಆಫೀಸರ್ ಕಳಿಸಿದ್ದಕ್ಕೆ ಬಂದಿದ್ದೀರಿ. ಅದೇ ಓಕೆನಾ? ಪರವಾಗಿ ಅದಕ್ಕೆ ನಿಮ್ಮ ಬಂದಿದ್ದೀನಲ್ಲ. ಫೋನ್ ಚಾಲು ಇರುತ್ತಲ್ಲ, ನಿಮ್ಮ ಆಫೀಸರ್ ಫೋನ್ ಚಾಲು ಇರುತ್ತೆ. ನೀವು ಮಾತಾಡ್ರಿ ಈ ಥರ ಅಂತೇಳಿ ಮಾತಾಡ್ಸಿ ಸರ್. ನಾವೆಲ್ಲ ಈಗ ಬೆಳಗ್ಗಿಂದ ನಾವೇನು ಉತ್ಸರ